ಅಪ್ಪಬೇಕಂದಿಲ್ಲ ತೋಲ್ 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 ಪೇನ್ ಹೆಂಗೀಗ ಪ್ರೆಸೆಂಟಾಗಿ ಎಕ್ಸೆಂಟಾಗಿ ಆಗಲ್ಲ ಕಾಲು ಮುರಿದ ಯಾವ ರೀತಿಯಾಗಿ ಮೈಕೊಂಬರ್ರಿ ಆ ರೀತಿ ಅಷ್ಟು ಭಯಂಕರಾಗಿ ನೋಯ್ಲತ್ತಿತ್ತು ನನಗೆ. ಈಗ ಆಜು ಬಾಜು ಬೇರೆ ಈಗ ಅವ್ರಿಗೆ ಹೇಳಕ್ಕ ದುರಸಲ್ಲ. ಏನು ಮಾಡ್ಬೇಕು ದೇವ್ರೆ, ಏನು ಮಾಡಬೇಕು, ಈ ರಾತ್ರಿ ಯಾರಿಗೆ ಫೋನ್ ಹಚ್ಬೇಕು, ಅಮ್ಮವ್ರಿಗೆ ಅವ್ರಿಗೆ ಫೋನ್ ಹಚ್ಬೇಕು ಅಂತ ಹೇಳ್ತೀನಿ, ಖರೆ ಧೈರ್ಯ ಆಗಲ್ಲ ಉಂಟ ನಾನು. ಇನ್ನಾರಿಗೆ ಹಚ್ಬೇಕು ಫೋನು, ಯಾರಿಗಿಲ್ಲ ಅಂತ ಅಷ್ಟು ಒಂದು ಗಂಟೆ ಹಂಗೆ ತಾಳಿಸ್ಕೊಂಡು 4 ಗಂಟೆ ನಾನೇ ಪ್ರೇಯರ್ ಮಾಡಿ, ದೇವ್ರೇ ನನಗೆ ತಡ್ಕೊಳಕ್ಕೆ ಬ್ಯಾನಿ ಕಮ್ಮಿ ಆಗಂಗೆ ಕೊಡು, ಬೆಳಿಗ್ಗೆ ಆದರೆ ಯಾರಿಗೆಲ್ಲ ನಾನು ಫೋನ್ ಹಚ್ತೀನಿ ಅಂತಂದು. ಆದ್ರೂ ಭೀ ಅಷ್ಟು ಚಂದ ಮುಖದ ಎದ್ದು ಕುಂತಲ್ಲ ತೊಳ್ಕೊಂಡು ಪ್ರೇಯರ್ ಮಾಡೀನಿ. ಪ್ರೇಯರ್ ಮಾಡಿದಾಗ 1-5 ಗಂಟೆ ತನಕ ನಾರ್ಮಲ್ ಆಗಿ ನೋಯ್ದದ್ರಿ ಕಾಲು. ಅದ್ರ ಬಾದು 5 ಗಂಟೆಗೆ 6 ಗಂಟೆಗೆ ಸರಲ್ಲಿ ಫೋನ್ ಹಚ್ಚೀನಿ. ನಂಬರ್ ತಗೊಂಡು ನಂಬಲ್ಲಿತ್ತು ಕರೆ ನಾ ಏನು ಸೇವ್ ಮಾಡೀನಿ ಗೊತ್ತಿಲ್ಲ. ಶಿವಬಲ್ದಾಗ ಫೋನ್ ಮಾಡಿದ್ರೆ ಅವ್ರ ನಂಬರ್ ಕೊಟ್ಟರು ಸರಲ್ಲಿ ಫೋನ್ ಹಚ್ಚೀನಿ. ಅವಾಗ ಸರರ್ ಫೋನ್ ಮಾಡಿದಾಗ ಹೇಳಕ್ ಬರೋದಂಗೆ ಆಯ್ತು, ಇಷ್ಟೇ ನಡೀತೀನಿ, ಈಗ ಇಷ್ಟು ಹಿಂಗೆ ಹಿಡ್ಕೊಂಡು ಇಷ್ಟು ಹಿಂಗೆ. ಅದು ಸರ್ ಫೋನ್ ಮಾಡಿ ಒಂದು ಅರ್ಧ ತಾಸು ಬಾರ್ದು ಹಳ್ಳಗೆ ಹೆಚ್ಚಿಟ್ಟಿನಿ. ದೇವ್ರ ಇನ್ನೂ ಏನು ಮಾಡಿ ಅಂತಂದು ಮತ್ತೆ ಇವ್ರ ಆಯ್ತಿಗೆ ನಮ್ಮ ತಂಗಿ ಫೋನ್ ಹಚ್ಚೀನಿ. ಅಲ್ಲಿ ಅವ್ರಿಗೆ ಪ್ರೇಯರ್ ಮಾಡ್ತಾರ ಅಥವಾ ಅವ್ರಲ್ಲಿ ಇನ್ನೊಬ್ರು ಪಾಸ್ಟರ್ ಇರ್ತಾರ, ಅವ್ರಿಗೆ ಮತ್ತು ಶಾದ್ರಕ್ ಅವರಿಗೆ ಎಲ್ಲರಿಗೂ ಫೋನ್ ಹಚ್ಚೀನಿ. ನಮಗೋಸ್ಕರ ಪ್ರೇಯರ್ ಮಾಡ್ರಿ ನೀವು ಎಲ್ಲರೂ ಅಂತ. ಎಲ್ಲರೂ ಪ್ರೇಯರ್ ಮಾಡಿದಾಗ ಎಷ್ಟು 10 ಗಂಟೆಗೆ ಹಾಸ್ಪಿಟಲ್, 10 ಗಂಟೆ ಡಾಕ್ಟರ್, 10 ಗಂಟೆಗೆ ಬರ್ತಾನೆ. 10 ಗಂಟೆ ಡಾಕ್ಟರ್ ಬಂದಾಗ ದೇವ್ರಿಗೆ ಹೆಂಗೆ ಹೋಗ್ಲಿ, ನಾ ಈಗ 9 ಆಗಲಕ್ಕ ನಾಳೆ ಬರಲ್ಲ, ಗಾಡಿ ಚಾಲು ಮಾಡೋ ಬರಲ್ಲ. ಈಗ ನಡ್ಕೊತ ಹೋಗ್ಬೇಕಂದ್ರೆ ಇಲ್ಲ ತಾಳಿ ತನ ಹೋಗ್ಬೇಕು ನಾಟಕ ಅಷ್ಟು ಇಲ್ಲ ನಾಳೆಗೆ 2 ಗಂಟೆ ಆಗ್ತದೆ ನನಗೆ. ದೇವ್ರನ್ನ ಹೆಂಗೆ ಮಾಡಿ ಅಂತಂದು ಮತ್ತೆ ನಾನು ಪ್ರೇಯರ್ ಮಾಡಿ ಮತ್ತೆ ಎಲ್ಲರನ್ನ ನೆನ್ಸ್ಕೊಂಡು ಪ್ರೇಯರ್ನಾಗ ಹಳ್ಳು ಇಳ್ದು ಗಾಡಿ ಹತ್ರ ಹೋಗಿ ನಮ್ಮ ಗಾಡಿ ಯಾವಾಗ ಸತ್ತದ ರೀ. ಕರೆಕ್ಟು ಟೈಮಾಗಿ ಒಂದೇ ಕಿಕ್ಕಿ ಗಾಡಿ ಚಾಲು ಆಗಿದೆ. ಸೀದಾ ಒಳ್ಳೆ ದೊಡ್ಡದಿನ ಗಾಡಿ ಆದ್ರೆ ಹಾಸ್ಪಿಟಲ್ ಬಲ್ಲೇ ನಿಲ್ಸಿನ ಗಾಡಿ ಇಳ್ದು ಒಳಗೆ ಹೋಗ್ಲಕ್ಕ 15 ನಿಮಿಷ ಆಗ್ತದೆ ನನಗೆ. ಇಲ್ಲಿ ಹೊಲ್ ತಂದ ಇರ್ತದೆ ಹಾಸ್ಪಿಟಲ್. ಅಷ್ಟು ಮೆಲ್ಲ ಹೋಗಿ ಕುಂತಾಗ ಅದಕ್ಕೆ ಎಷ್ಟು ಬೇಗ ಇದ್ದಾಗ ದೇವ್ರನ್ನಾಗ ಏನು ಮಾಡಿ ಓನ್ಲಿ ಪ್ರೇಯರ್ ಮಾಡೀನಿ. ಮುಂದಿನ ದೇವ್ರ ಕಾರ್ಯ ಮಾಡ್ಕೊಂಡು ನೋಡ್ಯಾನ ನಮಗೆ, ಅದ್ರ ಬಗ್ಗೆ ಏನು ಮಾಡಿ ಅದಕ್ಕೆ ಸಾಕ್ಷಿ ಹೇಳ್ಬೇಕಂತಂದು.